ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಮಚಂದ್ರ. ಕನ್ನಡ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರೀತಿಯ 10ನೇ ತರಗತಿ ಮಕ್ಕಳ ಇಂದು ನಡೆದಂತಹ ತೃತೀಯ ಭಾಷೆ ಹಿಂದಿ, ಇದಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಕೀ ಉತ್ತರಗಳನ್ನು ನಾನು ನೀಡ್ತಾ ಇದ್ದೀನಿ. ಪ್ರೀತಿಯ ಮಕ್ಕಳೇ, ಈ ವಿಡಿಯೋವನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಬನ್ನಿ ಗಮನಿಸೋಣ. ಇಂದು ಕೊಟ್ಟಂತಹ ಪ್ರಶ್ನೆ ಪತ್ರಿಕೆ ಅತ್ಯಂತ ಸುಲಭವಾಗಿತ್ತು. ಮೊದಲನೇ ಮುಖ್ಯ ಪ್ರಶ್ನೆಯಲ್ಲಿ, ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಮೊದಲನೇದು ಚಡ್ನಾ ಶಬ್ದ ಕಾ ವಿಲೋಮ ರೂಪ ಹೈ. ಇಲ್ಲಿ ಬಡ್ನಾ, ಉತ್ತರನಾ, ಉಠಾನಾ, ಚೋಟಾ. ಇಲ್ಲಿ ರೈಟ್ ಆನ್ಸರ್ ಬಂದು ಆಪ್ಷನ್ ಬಿ ಉತ್ತರ್ನಾ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ ಕ್ವಶನ್ನು, ಮೋರ್ ಶಬ್ದ ಕಾ ಸ್ತ್ರೀಲಿಂಗ ರೂಪ ಹೈ. ಇಲ್ಲಿ ಮೋರಾ, ಮೀರಾ, ಮಯೂರ್, ಮೋರ್ನಿ. ಸರಿಯಾದ ಉತ್ತರ ಆಪ್ಷನ್ ಡಿ ಮೋರ್ನಿ ಆಗಿತ್ತು. ನೆಕ್ಸ್ಟ್ ಕ್ವಶನ್ ಹಿಂದಿ, ಮೂರನೇ ಪ್ರಶ್ನೆ, ನಿಮ್ನಲಿಖಿತ में से बहुवचन शब्द है. पर्दे, पैसा, पंजा, ವಸ್ತು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಪರ್ದೆ ಅನ್ನೋದು ಸರಿಯಾದ ಉತ್ತರ ಆಗಿತ್ತು ಮಕ್ಕಳೇ. नेक्स्ट क्वेश्चन फोर्थ वन, चलना शब्द का प्रथम प्रेरणार्थक क्रिया रूप है. चलनशील, चलाना, चल. ಇಲ್ಲಿ ರೈಟ್ ಆನ್ಸರು ಆಪ್ಷನ್ ಸಿ ಚಲಾನ ಅನ್ನೋದು ಸರಿಯಾದ ಉತ್ತರ ಆಗಿತ್ತು ಮಕ್ಕಳೇ. नेक्स्ट क्वेश्चन फिफ्थ वन, निम्नलिखित में से दीर्घ संधि का उदाहरण है. अत्यंत, ಶಿವಾಲಯ, ಏಕೈಕ, ಪರೋಪಕಾರ. ನೋಡಿ ಮಕ್ಕಳು, ಇಲ್ಲಿ ಅತ್ಯಂತ ಅನ್ನೋದು ಎಣ್ಸಂಧಿ, ಏಕೈಕ ವೃದ್ಧಿ ಸಂಧಿ, ಪರೋಪಕಾರ ಗುಣಸಂಧಿ, ಶಿವಾಲಯ ದೀರ್ಘ ಸಂಧಿ. ಇದು ಸರಿಯಾದ ಉತ್ತರ. ಇದನ್ನು ಬರೆದಿದ್ರೆ ನಿಮಗೆ ಖಂಡಿತ ಒಂದು ಅಂಕ ಸಿಗ್ತದೆ. ನೆಕ್ಸ್ಟ್ ಕ್ವಶನ್ ಸಿಕ್ಸ್ತ್ वन, चौराह शब्द में समास है. द्विगु, अव्ययी भाव, कर्मधारय, ದ್ವಂದ್ವ. ಇಲ್ಲಿ ರೈಟ್ ಆನ್ಸರ್ ಚೌರಾಹ್. ಇಲ್ಲಿ ಸಂಖ್ಯೆ ಇರೋದ್ರಿಂದ ದ್ವಿಗು ಸಮಾಸ್ ಸರಿಯಾದ ಉತ್ತರ. ಇದನ್ನು ಬರೆದ್ರೆ ನಿಮಗೆ ಒಂದು ಅಂಕ ಇಲ್ಲಿ ಗ್ಯಾರಂಟಿ ಸಿಕ್ಕಿರ್ತದೆ. ನೆಕ್ಸ್ಟ್ ಸೆವೆಂತ್ वन ನೋಡೋಣ. रास्ते में एक तालब मिला. वाक्य में प्रयुक्त विराम चिन्ह है. ಇಲ್ಲಿ ಯಾವ ಚಿಹ್ನೆಯನ್ನು ಬಳಕೆ ಮಾಡಿದ್ದಾರೆ ಅಂಥೇಳಿ ನಾವಿಲ್ಲಿ ನೋಡಬೇಕಾಗತ್ತೆ. ಇಲ್ಲಿರುವಂಥದ್ದು ಬಹಳಷ್ಟು ಸುಲಭವಾಗಿ ಗಮನಿಸ್ಬೋದು. ಇಲ್ಲಿ ಯಾವುದಿರೋದು ಪೂರ್ಣ ವಿರಾಮ್. ಇಲ್ಲಿ ಇದೆಯಾ ಇಲ್ವಾ ನೋಡೋಣ. ಅಲ್ಪ ವಿರಾಮ್, ಪ್ರಶ್ನ ಸೂಚಕ್, ವಿಸ್ಮಯಾದಿ ಬೋಧಕ್, ಪೂರ್ಣ ವಿರಾಮ್. ಇಲ್ಲಿ ರೈಟ್ ಆನ್ಸರ್ ಪೂರ್ಣ ವಿರಾಮ್ ಅಥವಾ ಫುಲ್ ಸ್ಟಾಪ್ ಇದೆ. ನೆಕ್ಸ್ಟ್ ಕ್ವಶನ್ ಎಂಟನೇದು, देश के प्रति गौरव डैश भाव रखना चाहिए. रिक्त स्थान में सही कारक ಚಿಹ್ನೆ ಹೋಗ. ಯಾವ ಚಿಹ್ನೆ, ಯಾವ ಕಾರಕನ್ನು ಇಲ್ಲಿ ಬಳಕೆ ಮಾಡಬೇಕು ಅಂತ ಕೇಳಿದ್ದಾರೆ. ನೆ, ಪರ್, ಕ, ಮೇ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಕ. ದೇಶಕ್ಕೆ ಪ್ರತಿ ಗೌರವಕ್ಕ ಭಾವ ರಖನಾ ಚಾಹಿಯೇ ಸರಿಯಾದ ಉತ್ತರ ಆಗುತ್ತೆ. ಈ ರೀತಿ ಬರೆದ್ರೆ ನಿಮಗೆ ಖಂಡಿತ ಒಂದು ಅಂಕ ಇಲ್ಲಿ ಸಿಗ್ತದೆ ಮಕ್ಕಳೇ. ಮುಂದೆ निम्नलिखित प्रथम दो शब्दों के सूचित संबंधों के अनुरूप तीसरे शब्द का संबंधित शब्द लिखिए. 9ನೇ ಪ್ರಶ್ನೆಯಲ್ಲಿ ಕೊಟ್ಟಿರುವಂಥದ್ದು, नौकाएं बने वाला जलालुद्दीन, अखबारों के वितरण करने वाले डैश. ಇಲ್ಲಿ ಬರೀಬೇಕಾಗಿರುವಂಥದ್ದು ಶಂಶುದ್ದೀನ್ ಅಂತ ಬರೆದ್ರೆ ನಿಮಗೆ ಇಲ್ಲಿ ಖಂಡಿತ ಒಂದು ಅಂಕ ಸಿಗ್ತದೆ. ಮುಂದೆ 10ನೇದು, ದೋಸ್ತೋं की पहले मुलाकात हाथी से, दोस्तों की आखिरी मुलाकात डैश. ಇಲ್ಲಿ ಬರೀಬೇಕಾಗಿರುವಂಥದ್ದು ಮಛಲಿ ಸೆ ಅಂತ ಬರೆದ್ರೆ ನಿಮಗೆ ಇಲ್ಲಿ ಒಂದು ಅಂಕ ಸಿಗ್ತದೆ ಮಕ್ಕಳೇ. ನೆಕ್ಸ್ಟ್ 11ನೇ ಪ್ರಶ್ನೆ, गोमटेश्वर की प्रतिमा ಶ್ರವಣಬೆಳಗೊಳ, ಗೋಲ್ ಗುಂಬಾಜ್ ಡ್ಯಾಶ್. ಬಹಳ ಸುಲಭವಾಗಿರುವಂಥದ್ದು ಇದು.
ವಿಜಯಪುರ ಸರಿಯಾದ ಉತ್ತರ. ಇಲ್ಲಿ 1 ಅಂಕ ಬರ್ತದೆ ನೀವು ಇದನ್ನು ಬರೆದಿದ್ರೆ. ನೆಕ್ಸ್ಟ್, ಜಿಬ್ ಕಿ ತುಲ್ನಾ ದೇಹ್ರಿ ಸೆ, ರಾಮ್ ನಾಮ್ ಕಿ ತುಲ್ನಾ ಡ್ಯಾಶ್. ಇಲ್ಲಿ ನೀವು ಬರೀಬೇಕಾಗಿರುವಂಥದ್ದು ರಾಮ್ ನಾಮ್ ಕಿ ತುಲ್ನಾ ದೀಪ್ ಸೆ ಅಂತ ಬರೆದ್ರೆ ಖಂಡಿತ ನಿಮಗೆ ಇಲ್ಲಿ 1 ಅಂಕ ಸಿಗ್ತದೆ, ದೀಪ್ ಸೆ. ನೆಕ್ಸ್ಟ್ 1 ಮಾರ್ಕ್ ಕ್ವಶನ್ಸ್ ಬಂದಾಗ ನೋಡಿ, ನಿಮ್ನಲಿಖಿತ ಪ್ರಶ್ನों के उत्तर एक एक पूर्ण वाक्य में लिखिए. ಇಲ್ಲಿ 4 ಪ್ರಶ್ನೆಗಳಿದ್ದಾವೆ. ಲೇಖಕ್ ಚೀಜೋ ಖರೀದನೆ ಕಹಾ ಗಯಾ, ಎಲ್ಲಿಗೆ ಹೋದರು ಲೇಖಕರು ಅಂತ ಹೇಳಿ ಇಲ್ಲಿ ಬರಿಬೇಕಾಗತ್ತೆ. ಇದಕ್ಕೆ ನೀವು ಆನ್ಸರು ಇಲ್ಲಿ ಬರಿತೀನಿ ನೋಡಿ ಮಕ್ಕಳೇ, ಚೌಕಸೆ ಅಂತ ಬರೆದ್ರೆ ನಿಮ್ಗೆ ಇಲ್ಲಿ 1 ಅಂಕ ಸಿಗ್ತದೆ. ನೆಕ್ಸ್ಟ್, ಸಿಂಗಫೋ ಆದಿವಾಸಿ ಕಹಾಕೆ ನಿವಾಸಿ ತೆ, ಇಲ್ಲಿ ನೀವು ಬರೀಬೇಕಾದಂಥದ್ದು ಉತ್ತರ ಇದು ಪೂರ್ವೋತ್ತರ ಭಾರತ್ ಸೆ ಅಂತ ಬರೆದ್ರೆ ಇಲ್ಲಿ ನಿಮ್ಗೆ ಇಲ್ಲಿ 1 ಅಂಕ ಇಲ್ಲಿ ನಿಮಗೆ ಸಿಗ್ತದೆ. ನೆಕ್ಸ್ಟು, ದಿನಕರ್ ಜಿ ಅನುಸಾರ್ ಆಜ್ ಕಿ ದುನಿಯಾ ಕೈಸೆ ಹೈ, ಇದು ನಿಮಗೆ ಇದು 15th ಕ್ವಶನ್ಗೆ ಆನ್ಸರ್ ಬರಬೇಕಾದಂಥದ್ದು ವಿಚಿತ್ರ ಔರ್ ನವೀನ್ ಹೈ ಅಂತ ಬರೆದ್ರೆ ನಿಮಗೆ ಇಲ್ಲಿ 1 ಅಂಕ ಸಿಗ್ತದೆ. ನೆಕ್ಸ್ಟ್, ಯಶೋಧ ಕಿಸ್ಕಿ ಕಸಮ್ ಖಾತಿ ಹೈ, ಇದಕ್ಕೆ ಆನ್ಸರು ಗೋಧನ್ ಕಿ ಕಸಮ್ ಖಾತಿ ಹೈ ಅಂತಂದರೆ ಇಲ್ಲಿ ನಿಮಗೆ ಇಲ್ಲಿ 1 ಅಂಕ ಖಂಡಿತ ಸಿಗ್ತದೆ. ಮುಂದೆ ನೋಡೋಣ ಮಕ್ಕಳೇ, ಇಲ್ಲಿ 2-3 ವಾಕ್ಯ ಮೇಲೆ ಲಿಖಿಯೇ ಬಹಳಷ್ಟು ಸುಲಭವಾಗಿ ಕೇಳಿದರು. ಎಲ್ಲನೂ ಕೂಡ ನಿಮ್ಮ ಮಾಡೆಲ್ ಪೇಪರಿಂದ ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಿಪೇಟ್ರಿ 3 ಪ್ರಶ್ನೆಗಳ ಪತ್ರಿಕೆಗಳಿದ್ದಾವೆ, ಅವುಗಳಿಂದನೇ ಬಂದಿರುವಂಥ ಪ್ರಶ್ನೆಗಳು ಇಲ್ಲಿ ಕೊಟ್ಟಿದ್ದರು. ನೀವು ಗಮನಿಸಿರ್ಬೋದು, ಇವೆಲ್ಲ ನೀವು ಬರ್ದಿರ್ತೀರ ಅಂಥೇಳಿ ನಾನು ಭಾವಿಸ್ತೇನೆ. ಪ್ರೀತಿಯ ಮಕ್ಕಳೇ, ನಾನು ಇಲ್ಲಿ ಬರೆಯುವಷ್ಟನ್ನು ಎಷ್ಟೆಷ್ಟು ಇಲ್ಲಿ ಬರೀಬೋದು ಅದನ್ನು ನಾನು ನಿಮಗೆ ಟಿಕ್ ಮಾಡಿ ತೋರಿಸಿದ್ದೀನಿ. ನೀವೆಲ್ಲ ಮುಂದೆ ಇನ್ನೊಂದು ವಿಡಿಯೋದಲ್ಲಿ ಇದಕ್ಕೆ ಸಂಪೂರ್ಣವಾದ ಉತ್ತರಗಳನ್ನು ನಾನು ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ನಿಮಗೆಲ್ಲರಿಗೂ ಕೂಡ ಒಳ್ಳೆಯ ಮಾರ್ಕ್ಸ್ ಬಂದಿದೆ ಅಂತೇಳಿ ಭಾವಿಸ್ತೀನಿ. ಯಾವುದೇ ರೀತಿ ನೀವು ಹಿಂದಿಗೆ ಗ್ರೇಡ್ ಬರ್ತದೆ ಅಂಥೇಳಿ ಯಾವುದೇ ರೀತಿ ನಿರಾಶೆ ಆಗುವಂಥದ್ದು ಬೇಡ. ನಮ್ಮ ಕೆಲಸ ನಾವು ಮಾಡೋಣ. ಸರ್ಕಾರ ಏನು ತೀರ್ಮಾನ ಕೊಡ್ತಾರೋ ಅದಕ್ಕೆ ನಾವು ತಲೆಬಾಗಬೇಕಾಗತ್ತೆ, ಅದರಂತೆ ನಾವು ನಡ್ಕೊಂಡು ಹೋಗಬೇಕಾಗತ್ತೆ. ಒಟ್ಟಾರೆಯಾಗಿ ಮಕ್ಕಳು ನಿಮಗೆ ಎಷ್ಟು ಅಂಕ ಬಂದಿದೆ ಅಂತೇಳಿ ನೀವು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.